ಡಿಕೆ ಶಿವಕುಮಾರ್ಗೆ ಅತಿ ದೊಡ್ಡ ಶಾಕ್. ಬಗಲ್ ಮೇ ದುಶ್ಮನ್ ಅಂತ 2028ಕ್ಕೆ ಅಧಿಕಾರದ ಚಕ್ರ ತಿರುಗಿಸಲು ಸಾಹುಕಾರ್ ರೆಡಿ ಆಗಿದ್ದಾರೆ. ನೋಡಿ, ಡಿಕೆ ಶಿವಕುಮಾರ್ಗೆ ಇದು ದೊಡ್ಡ ಶಾಕ್. 2028ಕ್ಕೆ ಅಧಿಕಾರದ ಚಕ್ರವನ್ನ ತಿರುಗಿಸಲು ಸಾಹುಕಾರ್ ರೆಡಿ. ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟ ಸತೀಶ್ ಜಾರಕಿಹೊಳಿ ಗೇಮ್. ಅಪ್ಪನ ರಾಜಕೀಯ ರಹಸ್ಯದ ಗುಟ್ಟನ್ನ ಪುತ್ರಿ ಪ್ರಿಯಾಂಕಾ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. 2028ಕ್ಕೆ ನಮ್ಮಪ್ಪನೇ ಸಿಎಂ ಅಂತ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ತಿಳಿಸಿದ್ದಾರೆ. ಚಿಕ್ಕೋಡಿಯಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಂತಹ ಸತೀಶ್ ಜಾರಕಿಹೊಳಿ ಪುತ್ರಿ, ಜನರ ಆಶೀರ್ವಾದ ಇದ್ರೆ ನಮ್ಮ ತಂದೆ ಸಿಎಂ ಆಗ್ತಾರೆ. 2028ಕ್ಕೆ ಜನರ ಆಶೀರ್ವಾದದೊಂದಿಗೆ ನಮ್ಮ ತಂದೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಇಲ್ಲಿ ಪ್ರಿಯಾಂಕಾ ಹೇಳಿದ್ದಾರೆ. ರಾಜ್ಯದ ಜನರ ಆಶೀರ್ವಾದದಿಂದ ಇದು ಖಂಡಿತ ಸಾಧ್ಯವಾಗುತ್ತೆ. ಈ ಹೇಳಿಕೆ, ಸಂಸದೆ ಪ್ರಿಯಾಂಕರವರ ಹೇಳಿಕೆ ಈಗ ಸಂಚಲನವನ್ನ ಮೂಡಿಸಿದೆ. ನೋಡಿ, ಡಿಕೆ ಶಿವಕುಮಾರ್ಗೆ ದೊಡ್ಡ ಶಾಕ್. ಬಗಲ್ ಮೇ ದುಶ್ಮನ್ ಅಂತ ಪಕ್ಕದಲ್ಲೇ ಇರುವಂಥದ್ದು. ಅಂದ್ರೆ ಡಿಕೆ ಶಿವಕುಮಾರ್ ಈಗ ತಾನೇ ಸಿಎಂ ಆಗಿದ್ದಾರೆ. 2028ಕ್ಕೆ ಅಧಿಕಾರದ ಚಕ್ರವನ್ನ ತಿರುಗಿಸಲು ಸಾಹುಕಾರ್ ಮುಂದಾಗ್ತಿದ್ದಾರೆ. ಅಂದ್ರೆ ಸಿಎಂ ಪಟ್ಟದ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರಾ? ಅಪ್ಪನ ರಾಜಕೀಯ ರಹಸ್ಯದ ಗುಟ್ಟನ್ನ ಪುತ್ರಿ ಪ್ರಿಯಾಂಕಾ ಇಲ್ಲಿ ಬಿಚ್ಚಿಟ್ಟಿದ್ದಾರೆ. 2028ಕ್ಕೆ ನಮ್ಮಪ್ಪನೇ ಸಿಎಂ ಅಂತ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಈಗ ಹೇಳಿಕೆ ನೀಡಿರುವಂಥದ್ದು. ಚಿಕ್ಕೋಡಿಯಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂತ್ರಿ ಸತೀಶ್ ಪುತ್ರಿ. ಜನರ ಆಶೀರ್ವಾದ ಇದ್ರೆ ನಮ್ಮ ತಂದೆ ಮುಂದಿನ ಸಿಎಂ ಆಗ್ತಾರೆ. 2028ಕ್ಕೆ ಜನರ ಆಶೀರ್ವಾದದೊಂದಿಗೆ ನಮ್ಮ ತಂದೆ ಮುಖ್ಯಮಂತ್ರಿ ಆಗ್ತಾರೆ. ರಾಜ್ಯದ ಜನರ ಆಶೀರ್ವಾದದಿಂದ ಇದು ಖಂಡಿತ ಸಾಧ್ಯವಾಗುತ್ತೆ ಅಂತ ಈಗ ಸ್ಫೋಟಕ ಹೇಳಿಕೆಯನ್ನ ನೀಡಿರುವಂಥದ್ದು. ಈ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿಯವರ ಮಾತು ಏನಿದೆ ಅದು ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರಾ, ಅದಕ್ಕೆ ಕಸರತ್ತನ್ನ ನಡೆಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕುತೂಹಲಕಾರಿಯಾಗಿದೆ ಈಗ. ಯಾಕಂದ್ರೆ ಜಾರಕಿಹೊಳಿರವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿರವರು ಈಗ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ನಮ್ಮಪ್ಪ 2028ರ ಚುನಾವಣೆಯಲ್ಲಿ ಗೆದ್ದು ಸಿಎಂ ಆಗ್ತಾರೆ, ಅದು ಜನರ ಆಶೀರ್ವಾದ ಇದ್ರೆ ಖಂಡಿತ ಆಗ್ತಾರೆ ಅಂತ ಚಿಕ್ಕೋಡಿಯಲ್ಲಿ ಈ ರೀತಿ ಸ್ಫೋಟಕ ಹೇಳಿಕೆಯನ್ನ ಸತೀಶ್ ಪುತ್ರಿ ನೀಡಿರುವಂಥದ್ದು. ಜನರ ಆಶೀರ್ವಾದ ಬೇಕು, ಅದೊಂದಿದ್ರೆ ನಮ್ಮ ತಂದೆ ಖಂಡಿತವಾಗ್ಲೂ ಮುಂದಿನ ಸಿಎಂ ಆಗ್ತಾರೆ, ಕರ್ನಾಟಕದಲ್ಲಿ ಮುಂದಿನ ಸಿಎಂ ಆಗ್ತಾರೆ ಅಂತ ಇಲ್ಲಿ ಜಾರಕಿಹೊಳಿರವರ ರಾಜಕೀಯ ರಹಸ್ಯವನ್ನ ಪ್ರಿಯಾಂಕಾ ಬಿಚ್ಚಿಟ್ಟಿರುವಂಥದ್ದು. 2028ರ ಚುನಾವಣೆಗೆ ಈಗಲೇ ನೋಡಿ ಯಾವ ರೀತಿ ಕಸರತ್ತು ನಡೀತಾ ಇದೆ ಅಂತಂದರೆ 2028ರ ಚುನಾವಣೆಯಲ್ಲಿ ನಮ್ಮ ತಂದೆ ಸಿಎಂ ಆಗ್ತಾರೆ, ಖಂಡಿತ ಜನರ ಆಶೀರ್ವಾದ ಇದ್ರೆ ಸಿಎಂ ಆಗ್ತಾರೆ ಅಂತ ಪ್ರಿಯಾಂಕಾ ಜಾರಕಿಹೊಳಿ ಈಗ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. 2028ರ ಚುನಾವಣೆಗೆ ಅಧಿಕಾರದ ಚಕ್ರವನ್ನ ತಿರುಗಿಸಲು ಸಾಹುಕಾರ್ ರೆಡಿ ಆಗ್ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ. ಸಿಎಂ ಪಟ್ಟದ ಮೇಲೆ ಈಗ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರಾ? ಮುಂದಿನ ಚುನಾವಣೆಯಲ್ಲಿ ಗೆದ್ದು ಅವರು ಸಿಎಂ ಆಗಬೇಕು ಅಂತ ಬಯಸ್ತಾ ಇದ್ದಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಸಹಜವಾಗಿ ಬರುವಂಥದ್ದು. ಯಾಕಂದರೆ ಸತೀಶ್ ಜಾರಕಿಹೊಳಿರವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಈ ರೀತಿ ಹೇಳಿಕೆಯನ್ನು ನೀಡಿದ್ದಾರೆ. ಚಿಕ್ಕೋಡಿಯಲ್ಲಿ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಜನರು ಮನಸ್ಸು ಮಾಡಿದ್ರೆ, ಜನರ ಆಶೀರ್ವಾದ ಇದ್ರೆ ನಮ್ಮ ತಂದೆ ಕೂಡ ಸಿಎಂ ಆಗ್ತಾರೆ. 2028ಕ್ಕೆ ನಮ್ಮ ತಂದೆ ಕರ್ನಾಟಕದ ಸಿಎಂ ಆಗ್ತಾರೆ, ಅದು ಜನರ ಆಶೀರ್ವಾದ ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸ್ಟೇಟ್ಮೆಂಟನ್ನು ನೀಡಿದ್ದಾರೆ. ನೋಡಿ, ಏನೀಗ ಸತೀಶ್ ಜಾರಕಿಹೊಳಿರವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ನೀಡಿರುವಂತಹ ಸ್ಟೇಟ್ಮೆಂಟ್ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಹುಟ್ಟುಹಾಕಿದೆ. 2028ರ ಅಧಿಕಾರದ ಚಕ್ರ ತಿರುಗಿಸಲು ಸಾಹುಕಾರಿಗೆ ರೆಡಿ ಆಗಿದ್ದಾರೆ. ಜಾರಕಿಹೊಳಿ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರಾ? ಮುಂದಿನ ಚುನಾವಣೆಯಲ್ಲಿ ಗೆದ್ದು ಸಿಎಂ ಆಗಲು ಬಯಸ್ತಾ ಇದ್ದಾರಾ? ಈ ಎಲ್ಲ ಒಂದಷ್ಟು ಪ್ರಶ್ನೆಗಳು ಮೂಡುವಂತೆ ಮಾಡಿದೆ ಪ್ರಿಯಾಂಕರವರ ಈ ಒಂದು ಸ್ಟೇಟ್ಮೆಂಟ್. ಅಂದರೆ ನಮ್ಮಪ್ಪ ಅಧಿಕಾರಕ್ಕೆ ಬರ್ತಾರೆ, ಅಂದರೆ ಸಿಎಂ ಆಗ್ತಾರೆ, ಜನರ ಆಶೀರ್ವಾದ ಇದ್ದರೆ ಖಂಡಿತ ನಮ್ಮ ತಂದೆ 2028ಕ್ಕೆ ಕರ್ನಾಟಕದ ಸಿಎಂ ಆಗ್ತಾರೆ, ಜನರ ಆಶೀರ್ವಾದ ಇರಬೇಕು, ನಮ್ಮ ತಂದೆ ಮುಂದಿನ ಸಿಎಂ ಆಗ್ತಾರೆ ಅಂತ ಹೇಳಿ ಚಿಕ್ಕೋಡಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸಿರುವಂಥದ್ದು. ಅಂದರೆ ಡಿಕೆ ಶಿವಕುಮಾರ್ ಈಗ ತಾನೇ ಸಿಎಂ ಆಗಿರುವಂಥದ್ದು, ಕರ್ನಾಟಕದ ಸಿಎಂ ಆಗಿದ್ದಾರೆ. ಮುಂದಿನ 2028ರ ಚುನಾವಣೆಯಲ್ಲಿ ಸಿಎಂ ಬದಲಾವಣೆ ಆಗುವಂಥದ್ದು. ಅಂದರೆ
ನಮ್ಮ ತಂದೆ ಗೆದ್ದರೆ, ಜನರ ಆಶೀರ್ವಾದ ಇದ್ದರೆ ನಮ್ಮ ತಂದೆ ಕೂಡ ಮುಂದಿನ ಬಾರಿ CM ಆಗ್ತಾರೆ, ಅದಕ್ಕೆ ಜನರ ಆಶೀರ್ವಾದ ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವರು ತಂದೆ CM ಆಗಲು ಬಯಸ್ತಿದ್ದಾರಾ ಅನ್ನುವ ಗುಟ್ಟನ್ನು ಬಿಚ್ಚಿಟ್ಟಿದ್ದಾರೆ.